ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ನನ್ನ ಈ ಚಾನಲ್ಲಿ ಏನೆಲ್ಲ ತಿಳ್ಕೊಂಡಿದ್ದೀವಿ ಒಂದು ರೌಂಡ್ ಹೋಗಿದ್ದು ಬರೋಣ. ಫೋನಿಕ್ ಸೌಂಡ್ಸ್ ಬಗ್ಗೆ ತಿಳ್ಕೊಂಡ್ವಿ, ಅಂದರೆ ಆಲ್ಫಾಬೆಟಿಕ್ ಲೆಟರ್ಸ್ ಜೊತೆ ಅವುಗಳಿಂದ ಸ್ಟಾರ್ಟ್ ಆಗೋ ವರ್ಡ್ಸ್ ಮತ್ತು ಅವುಗಳ ಸೌಂಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಆ ವಿಡಿಯೋ ಕೂಡ ಈ ಚಾನಲ್ಲಿ ಇದೆ. ನೆಕ್ಸ್ಟ್ ಕಾಗುಣಿತಾಕ್ಷರಗಳ ವಿಡಿಯೋ ಕೂಡ, ಅದನ್ನು ಹೇಗೆ ಬರೆಯೋದು ಮತ್ತು ಅವುಗಳಿಂದ ಸ್ಟಾರ್ಟ್ ಆಗೋ ಪದಗಳ ಬಗ್ಗೆನ ವಿಡಿಯೋ ಇದೆ. ನೆಕ್ಸ್ಟ್ ಮೋಜಿನ ಕನ್ನಡದಲ್ಲಿ ಕೆಲವೊಂದು ಪದಗಳನ್ನ ತಿಳ್ಕೊಂಡಿದ್ವಿ. ಹೇಗೆ ಅಂದರೆ ಸ್ಟಾರ್ಟಿಂಗಿಂದ ಓದಿದ್ರು ಒಂದೇ ಥರ ಪ್ರೊನೌನ್ಸಿಯೇಷನ್, ಕೊನೆಯಿಂದ ಸ್ಟಾರ್ಟ್ವರೆಗೂ ಓದಿದ್ರು ಒಂದೇ ಥರ ಪ್ರೊನೌನ್ಸಿಯೇಷನ್. ಅಂದರೆ ಈ ಕಡೆಯಿಂದ ಓದಿದ್ರು ಒಂದೇ ಥರ ಓದ್ತೀವಿ, ಈ ಕಡೆಯಿಂದ ಓದಿದ್ರು ಒಂದೇ ಥರ ಬರುತ್ತೆ. ಆದರೆ ಇದಕ್ಕೆ ಅರ್ಥ ಕೂಡ ಇದೆ. ಈ ವಿಡಿಯೋ ಕೂಡ ಈ ಚಾನಲ್ಲಿದೆ. ನೆಕ್ಸ್ಟ್ ಅನುಸ್ವಾರ ಪದಗಳು, ಅಂದರೆ ಅನುಸ್ವಾರ ಇರುವಂತಹ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು, ಈ ವಿಡಿಯೋ ಕೂಡ ಈ ಚಾನಲ್ಲಿ ಇದೆ. ಹಾಗೆ ಒಳ್ಳೊಳ್ಳೆ ನುಡಿಮುತ್ತುಗಳನ್ನು ಕೂಡ ಒಂದೊಂದು ವಿಡಿಯೋಗಳಲ್ಲಿ ಒಂದೊಂದನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ. ವಿರುದ್ಧ ಪದಗಳು ಎಷ್ಟಿದೆ, ಒಟ್ಟು 23 ವಿರುದ್ಧ ಪದಗಳನ್ನು ತಿಳ್ಕೊಂಡಿದ್ವಿ. ಈ ವಿಡಿಯೋ ಕೂಡ ಇದೆ. ಹಾಗೆ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು, ಅವುಗಳನ್ನ ಹೇಗೆ ಬರೆಯೋದು ಮತ್ತು ಹೇಗೆ ಓದೋದು ಅಂತ ವಿವರವಾಗಿ ತಿಳ್ಕೊಂಡಿದ್ದೀವಿ. ಮತ್ತು ಕನ್ನಡ ಕಠಿಣ ಪದಗಳು, ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಓದೋದು ಅನ್ನೋ ವಿಡಿಯೋ ಕೂಡ ಇದೆ. ಹಾಗೆ ನೋಡಿ, ಇಲ್ಲೂ ಕೂಡ ಕಠಿಣ ಪದಗಳಿದೆ. ಮತ್ತು ಇನ್ನೊಂದು ನುಡಿಮುತ್ತು, ಶಿಕ್ಷಣವು ಬುದ್ಧಿಯನ್ನು ಬೆಳೆಸುವ ಮಾಧ್ಯಮ ಮಾತ್ರವಲ್ಲ, ಅದು ಜೀವನ ರೂಪಿಸುವ ಶಕ್ತಿ ಕೂಡ ಹೌದು. ಕನ್ನಡದ ಅನುಸ್ವಾರ ಪದಗಳು ಹೇಗೆ ಓದೋದು ಮತ್ತು ಅದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡಿದ್ದೀವಿ. ಅದರ ವಿಡಿಯೋ ಕೂಡ ಇದೆ. ನೀವು ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಯಾವ ವಿಡಿಯೋ ಅವಶ್ಯಕತೆ ಇದೆ ಅದೆಲ್ಲ ಸಿಗುತ್ತೆ. ನೆಕ್ಸ್ಟ್ ವಿಸರ್ಗದ ಪದಗಳು, ಅವುಗಳನ್ನ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು, ಮತ್ತು ಮತ್ತಷ್ಟು ವಿರುದ್ಧ ಪದಗಳು. ನೋಡಿ ಎಷ್ಟೆಲ್ಲ ವಿರುದ್ಧ ಪದಗಳಿದೆ. ನಿಮಗೆ ಹೋಮ್ವರ್ಕ್ ಕೊಟ್ಟಾಗ, ಅವಶ್ಯಕತೆ ಇದ್ದಾಗ ಆ ವಿಡಿಯೋಗಳನ್ನ ನೋಡಿ. ಹಾಗೆ ಡೈಲಿ ವರ್ಕ್ಗಳು ಮತ್ತು ವಿಸರ್ಗ ಪದಗಳು, ಅವುಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ. ಮತ್ತು ಭಾಗಾಕಾರ ಲೆಕ್ಕನ ಹೇಗೆ ಸಿಂಪಲಾಗಿ ಸಾಲ್ವ್ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಹೋಗಿ ವಿಡಿಯೋ ನೋಡಿ ನೀವು ಕೂಡ ತಿಳ್ಕೊಬೋದು. ಭಾಗಾಕಾರ ಲೆಕ್ಕಗಳನ್ನ ಹೇಗೆ ಮಾಡೋದು ಅಂತ ತಿಳ್ಕೊಬೋದು. ನೋಡಿ, 4 ಅಂಕಿಯ ಭಾಗಾಕಾರ ಲೆಕ್ಕಗಳು ಕೂಡ ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಮತ್ತೊಂದು ನೋಡಿ, ಮುತ್ತಿನಿಂದ ಸ್ಟಾರ್ಟ್ ಮಾಡಿರುವಂತಹ ಫೋನಿಕ್ ಸೌಂಡ್ಸ್, 3 ಲೆಟರ್ ವರ್ಡ್ಸ್ ಮೂಲಕ ಫೋನಿಕ್ ಸೌಂಡ್ಸ್ನ ತಿಳ್ಕೊಂಡಿದ್ವಿ. ಹಾಗೆ ಪ್ರತಿಯೊಂದು ಲೆಟರ್ಗೂ 5 ವರ್ಡ್ಸ್ಗಳನ್ನ ತಿಳ್ಕೊಂಡಿದ್ದೀವಿ. ಮತ್ತು ನೋಡಿಲಿ ಫೋನಿಕ್ ಸೌಂಡ್ಸ್, ಎಯಿಂದ ಅಂದರೆ ಎ ಇರುವಂತಹ ಪದಗಳು, ಇ ಅಕ್ಷರ ಇರುವಂತಹ ಪದಗಳು, ಐ ಅಕ್ಷರ ಇರುವಂತಹ ಪದಗಳು, ಹಾಗೆ ಅವುಗಳ ಉಚ್ಚಾರಣೆ ಅಂದರೆ ಪ್ರೊನೌನ್ಸಿಯೇಷನ್ ಮತ್ತು ಅವುಗಳ ಸೌಂಡ್ಸ್ ಬಗ್ಗೆನೂ ವಿಡಿಯೋ ಇದೆ. ನಿಮಗೆ ಅವಶ್ಯಕತೆ ಇರೋರು ಹೋಗಿ ನೋಡಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. ನೆಕ್ಸ್ಟ್ 5 ಲೆಟರ್ ವರ್ಡ್ಸ್, ಎಲ್ಲ ಆಲ್ಫಾಬೆಟಿಕ್ ಲೆಟರ್ಗೂ 5 ಲೆಟರ್ ವರ್ಡ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಲೆಟರಿಂದ. ಮತ್ತು ನುಡಿಮುತ್ತು, ಹಾಗೆ ಒಂದಷ್ಟು ಕನ್ನಡ ಪದಗಳಿಗೆ ಅರ್ಥ ಮತ್ತು ಅದರ ಇಂಗ್ಲೀಷ್ ಮೀನಿಂಗ್ ಮೂಲಕ ಕನ್ನಡ ಪದಗಳ ಅರ್ಥಗಳನ್ನ ತಿಳ್ಕೊಂಡ್ರೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ಅಂತ. ನೆಕ್ಸ್ಟ್ 4 ಲೆಟರ್ ವರ್ಡ್ಸ್, ಆಲ್ಫಾಬೆಟಿಕ್ ಲೆಟರ್ಸ್ಗೆ 4 ಲೆಟರ್ ವರ್ಡ್ಸ್ಗಳನ್ನ ಹೇಗೆ ಬರೆಯೋದು, ಸ್ಟಾರ್ಟಿಂಗ್ ವಿತ್ ಆಲ್ಫಾಬೆಟಿಕ್ ಲೆಟರ್ಸ್. ನೆಕ್ಸ್ಟ್ ಕನ್ನಡ ಸರಳ ಪದಗಳು, ಅವುಗಳ ಅರ್ಥ. ಈ ಕನ್ನಡ ಪದಗಳಿಗೆ ಅರ್ಥ ತಿಳ್ಕೊಂಡು ಇಂಗ್ಲೀಷ್ ಮೀನಿಂಗ್ನ ತಿಳ್ಕೊಂಡ್ರೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ತುಂಬ ಸುಲಭ ಆಗುತ್ತೆ ಕನ್ನಡ ಅನ್ನೋದು. ಮತ್ತು ಕನ್ನಡ ಸರಳ ಪದಗಳು, ಹಾಗೆ ಗಾದೆ ಮಾತುಗಳು 20
ಗಾದೆ ಮಾತುಗಳು. ಹೋಮ್ವರ್ಕ್ ಕೊಟ್ಟಾಗ ನಿಮಗೆ ನೋಡಿ ಬರೆಯೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಮತ್ತಷ್ಟು ಸರಳ ಪದಗಳನ್ನ ಓದೋದು ಬರೆಯೋದು, ಒತ್ತಕ್ಷರ ಪದಗಳನ್ನ ಓದೋದು ಬರೆಯೋದು ಆ ವಿಡಿಯೋನೂ ಇದೆ. ಮತ್ತು ಸುಭಾಷಿತಗಳು, ಪ್ರಸಿದ್ಧ ವ್ಯಕ್ತಿಗಳು ಹೇಳಿರುವಂತಹ ವಾಕ್ಯಗಳನ್ನು ಸುಭಾಷಿತಗಳು ಅಂತ ಹೇಳ್ತೀವಿ. ಇವು ನಮ್ಮ ಜೀವನಕ್ಕೆ ತುಂಬ ಉಪಯೋಗ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಸುಭಾಷಿತಗಳು, ಹಾಗೆ ಕನ್ನಡ ಸರಳ ಪದಗಳು ವಿತ್ ಇಂಗ್ಲಿಷ್ ಮೀನಿಂಗ್ಸ್. ಇಷ್ಟೆಲ್ಲ ವಿಡಿಯೋಸ್ ಇದೆ. ನಿಮಗೆ ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ನನ್ನ ಚಾನಲ್ ಹೋಗಿ ವಿಡಿಯೋನ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಆಲ್ ದಿ ಬೆಸ್ಟ್.